ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಂಶ ವೃಕ್ಷ ಸಿನಿಮಾದ ಮೂಲಕ ಸಂಪತ್ ಕುಮಾರ್ ಹೆಸರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ವೈವಿಧ್ಯಮಯವಾಗಿ ಅಭಿನಯಿಸಿ ಕಲ್ಟ್ ಮೂವಿ ಅನಿಸಿಕೊಂಡಂತಹ ಟಾಪ್ 10 ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಚಿತ್ರ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ನಾಗರಾವು 1972ರಲ್ಲಿ ತೆರೆಕಂಡಂತಹ ಈ ಚಿತ್ರವನ್ನ ಪುಟ್ಟಣ್ಣ ಕಣಗಾಲ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರ ತಾರಾಸೂರವರ 3 ಕಾದಂಬರಿಗಳನ್ನು ಸೇರಿ ತಯಾರಿಸಿದಂತಹ ಚಿತ್ರವಾಗಿದೆ. ಇದರಲ್ಲಿ ನಾಯಕ ನಟರಾಗಿ ವಿಷ್ಣುವರ್ಧನ್ ರವರು ರಾಮಚಾರಿ ಪಾತ್ರಧಾರಿಯಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವರಿಗೆ ಜೋಡಿಯಾಗಿ ಆರ್ತಿ ಮತ್ತು ಶುಭ ರವರು ಇರ್ತಾರೆ. ಚಾಮಯ್ಯ ಮೇಷ್ಟ್ರು ಪಾತ್ರದಲ್ಲಿ ಅಶ್ವಥ್ ರವರು ಅಭಿನಯಿಸಿದ್ದು, ಮೊದಲ ಬಾರಿಗೆ ರೆಬಲ್ ಸ್ಟಾರ್ ಅಂಬರೀಶ್ ರವರು ಜಲೀಲಾ ಎಂಬುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಈ ಚಿತ್ರದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಸ್ಲೋ ಮೋಷನ್ ಕ್ಯಾಮೆರಾವನ್ನ ಬಳಸ್ತಾರೆ. ಇನ್ನು ವಿಷ್ಣು ದಾದಾರ್ ಅವರ ಎರಡನೇ ಸಿನಿಮಾ ಯಾವುದು ಅನ್ನೋ ಹಾಗಿದ್ರೆ 1974ರಲ್ಲಿ ತೆರೆಕಂಡಂತಹ ಭೂತಾಯನ ಮಗ ಅಯ್ಯು. ಈ ಚಿತ್ರದ ಕತೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ರವರದಾಗಿದ್ದು, ಅದಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುತ್ತಾರೆ ಸಿದ್ದಲಿಂಗಯ್ಯರವರು. ಪಾತ್ರವರ್ಗದಲ್ಲಿ ವಿಷ್ಣುವರ್ಧನ್, ಲೋಕೇಶ್ ರವರು ಪ್ರಮುಖವಾಗಿ ಅಭಿನಯಿಸಿದ್ದು, ಈ ಸಿನಿಮಾ ಗ್ರಾಮೀಣ ಸೊಗಡನ್ನ ಹೊಂದಿರುತ್ತದೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಪ್ರವಾಹದ ಸನ್ನಿವೇಶ ಅದ್ಭುತವಾಗಿ ಮೂಡಿ ಬಂದಿರುತ್ತದೆ. ಟಾಪ್ 3ಯಲ್ಲಿರುವಂತಹ ಸಿನಿಮಾ ಹೊಂಬಿಸಿಲು. ಇದರ ನಿರ್ದೇಶನ ಗೀತಪ್ರಿಯ, ಸಂಗೀತ ರಾಜನ್ ನಾಗೇಂದ್ರ. ಈ ಸಿನಿಮಾದ ಎಲ್ಲ ಹಾಡುಗಳನ್ನ SPB ಮತ್ತು S ಜಾನಕಿರವರು ಹಾಡಿದ್ದು, ಸುಮಧುರ ಗಾಯನದಿಂದ ಎಲ್ಲ ಹಾಡುಗಳು ಕೂಡ ಆಗಿನ ಕಾಲಕ್ಕೆ ಮತ್ತು ಈಗಿನ ಕಾಲಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತದೆ. ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರಧಾರಿಯಾಗಿ ವಿಷ್ಣುವರ್ಧನ್ ರವರು ಅಭಿನಯಿಸಿದ್ದು, ಆರ್ತಿ ರವರು ಅವರಿಗೆ ಜೋಡಿಯಾಗಿ ಅಭಿನಯಿಸಿರುತ್ತಾರೆ. ಈ ಸಿನಿಮಾಕ್ಕೆ ವಿಷ್ಣುವರ್ಧನ್ ರವರಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ದೊರೆಯುತ್ತದೆ. ಇವರ ಮುಂದಿನ ಸಿನಿಮಾ ಬಂಧನ. ಇದನ್ನ ರಾಜೇಂದ್ರ ಸಿಂಗ್ ಬಾಬರ್ ಅವರು ನಿರ್ದೇಶನ ಮಾಡಿದ್ದು, 1984ರಲ್ಲಿ ಬಿಡುಗಡೆಯಾದಂತಹ ಎಲ್ಲ ಥಿಯೇಟರ್ಲ್ಲೂ ಕೂಡ ಶತ ದಿನೋತ್ಸವವನ್ನ ಆಚರಿಸಿರುತ್ತದೆ. ಆ ವರ್ಷ ಇವರ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಲಭ್ಯವಾಗಿರುತ್ತದೆ. ವಿಷ್ಣುರವರಿಗೆ ಜೋಡಿಯಾಗಿ ಸುಹಾಸಿನಿ ರವರು ಅಭಿನಯಿಸಿದ್ದು, ಜೈ ಜಗದೀಶ್, ರೂಪಾದೇವಿರವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಸುಂದರವಾಗಿದ್ದು, ವಿಷ್ಣುರವರು ಡಾಕ್ಟರ್ ಪಾತ್ರಧಾರಿಯಾಗಿ ಪ್ರಪೋಸಲ್ ಮಾಡುವಂತಹ ಸೀನ್ ಮತ್ತು ಕೊನೆಯಲ್ಲಿ ದುರಂತ ನಾಯಕನಾಗಿ ಸಾಯುವಂತಹ ಸೀನ್, ಎರಡರಲ್ಲೂ ಕೂಡ ವಿಷ್ಣುವರ್ಧನ್ ರವರು ಮನೋಜ್ಞವಾಗಿ ಅಭಿನಯಿಸಿರುತ್ತಾರೆ. ಟಾಪ್ 5ನಲ್ಲಿ ಇರುವಂತಹ ವಿಷ್ಣುವರ್ಧನ್ ರವರ ಚಿತ್ರ ಮಲೆಯ ಮಾರುತ. ಈ ಸಿನಿಮಾ ಬಿಡುಗಡೆಯಾದಾಗ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲಿಲ್ಲ, ನಿಜ. ಆದರೆ ವಿಷ್ಣುವರ್ಧನ್ ರವರ ವೃತ್ತಿ ಜೀವನದ ವೈವಿಧ್ಯಮಯ ಪಾತ್ರದಲ್ಲಿ ಇದೂ ಒಂದು. ವಿಷ್ಣುವರ್ಧನ್ ಜೋಡಿಯಾಗಿ ಸರಿತಾ ಮತ್ತೆ ಮಾಧವಿರವರು ಅಭಿನಯಿಸಿದ್ದು, ಈ ಚಿತ್ರದ ನಿರ್ದೇಶನ KSL ಸ್ವಾಮಿರವರಿದ್ದು, ಇದಕ್ಕೆ ಚಿತ್ರಕಥೆ ಮತ್ತು ಸಾಹಿತ್ಯವನ್ನ ಉದಯ್ ಶಂಕರ್ ರವರು ನೀಡಿರುತ್ತಾರೆ. ಮತ್ತು ಈ ಸಿನಿಮಾದಲ್ಲಿ ವಚನಕಾರರ ವಚನಗಳನ್ನ ಸಾಹಿತ್ಯದ ಮೂಲಕವಾಗಿ ಸಂಗೀತವನ್ನ ನೀಡಿರುತ್ತಾರೆ ವಿಜಯ್ ಭಾಸ್ಕರ್ ರವರು. ಈ ಚಿತ್ರದಲ್ಲಿ ವಾಣಿ ಜಯರಾಮ್, ಯೇಸುದಾಸ್, SPB, S ಜಾನಕಿ, PB ಶ್ರೀನಿವಾಸ್ ರವರು ಹಾಡಿದ್ದು, ಯೇಸುದಾಸ್ ರವರ ಗಾಯನಕ್ಕೆ ರಾಜ್ಯ ಪ್ರಶಸ್ತಿನೂ ಕೂಡ ಲಭಿಸಿರುತ್ತದೆ. ನೆಕ್ಸ್ಟ್ ಮೂವಿ, ಇದು ಸುಹಾಸಿನಿ ಅವರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಅಭಿನಯಿಸಿರುವಂತಹ ಚಿತ್ರ. ಹೆಸರು ಸುಪ್ರಭಾತ. 1988ರಲ್ಲಿ ತೆರೆಕಂಡಂತಹ ಈ ಚಿತ್ರ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಆಗಿ ಆ ವರ್ಷ ಹೊರಹೊಮ್ಮುತ್ತೆ. ಈ ಸಿನಿಮಾಕ್ಕೆ ದಿನೇಶ್ ಬಾಬುರವರ ನಿರ್ದೇಶನವಿದ್ದು, ಅವರದೇ ಛಾಯಾಗ್ರಹಣವಿರುತ್ತದೆ. ಅದಕ್ಕೆ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿನೂ ಕೂಡ ಸಿಗುತ್ತೆ. ಈ ಸಿನಿಮಾದ ವಿಶೇಷ ಏನು ಅಂತ ಹೇಳಿದ್ರೆ, ಇದರಲ್ಲಿ ವಿಷ್ಣುವರ್ಧನ್ ರವರು ಇನ್ಫೀರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗಿ ತೊದಲು ಮಾತನಾಡುವಂತಹ ಒಬ್ಬ ಯುವಕನ ಪಾತ್ರವನ್ನ ನಿರ್ವಹಿಸಿರ್ತಾರೆ. ಈ ಚಿತ್ರದಲ್ಲಿ ಬರುವಂತಹ ಎಲ್ಲ ಹಾಡುಗಳು SPB ಹಾಗೂ ಚಿತ್ರಾರವರು ಆಡಿರ್ತಾರೆ. ವಿಷ್ಣು ಸರ್ ರವರ ಮುಂದಿನ ಸಿನಿಮಾ ಮುತ್ತಿನ ಹಾರ. 1990ರಲ್ಲಿ ತೆರೆಕಂಡಂತಹ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಲಭ್ಯವಾಗಿರುತ್ತದೆ. ಈ ಚಿತ್ರವನ್ನ SV ರಾಜೇಂದ್ರ ಸಿಂಗ್ ಬಾಬರ್ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರ್ತಾರೆ. ಪಾತ್ರವರ್ಗದಲ್ಲಿ ವಿಷ್ಣುವರ್ಧನ್, ಸುಹಾಸಿನಿ, ರಾಮ್ ಕುಮಾರ್ ಅವರಿದ್ದು, ವಿಷ್ಣುವರ್ಧನ್ ರವರು ಅಚ್ಚಪ್ಪ ಅನ್ನುವಂತಹ ಭಾರತದ ಸೈನಿಕನ ಪಾತ್ರದಲ್ಲಿ ಅತ್ಯದ್ಭುತ ಅಭಿನಯವನ್ನ ನೀಡಿರ್ತಾರೆ. ಹಾಗೆಯೇ ಲೈವ್ ಆಗಿ ತಲೆಗೂದಲನ್ನ ಪೂರ್ತಿಯಾಗಿ ತೆಗೆಸಿಕೊಳ್ಳುವಂತಹ ದೃಶ್ಯದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮುಂದಿನ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ನಿಷ್ಕರ್ಷ. 1993ರಲ್ಲಿ ಬಿಡುಗಡೆ ಹೊಂದಿ ಶತ ದಿನೋತ್ಸವವನ್ನು ಆಚರಿಸುತ್ತೆ. ಅದರ ಜೊತೆಗೆ 2 ರಾಜ್ಯ ಪ್ರಶಸ್ತಿಯನ್ನು ಕೂಡ ಆ ವರ್ಷ ಬಾಚಿಕೊಂಡಿದೆ. ಇದರ ನಿರ್ದೇಶಕರು ಸುನಿಲ್ ಕುಮಾರ್ ದೇಸಾಯಿ ಮತ್ತು ಪ್ರೊಡ್ಯೂಸರ್ BC ಪಾಟೀಲ್. ಈ ಸಿನಿಮಾದ ಕತೆ ಒಂದು ಬ್ಯಾಂಕಿನಲ್ಲಿ ರಾಬರಿ ಆಗಿ ಅಲ್ಲೇ ಸ್ಟ್ರಕ್ ಆದಂತಹ ಟೆರರಿಸ್ಟ್ಗಳ ಕುರಿತಾಗಿದ್ದು, ಆ ಟೆರರಿಸ್ಟ್ಗಳನ್ನ ಹೇಗೆ ನಾಯಕನಾದಂಥವನು ಸೆರೆ ಹಿಡಿತಾನೆ ಅನ್ನುವಂಥದ್ದೇ
ಕಥೆಯ ಸಾರಾಂಶ ಆಗಿದ್ದು, ಮೊದಲ 20ರಿಂದ 25 ನಿಮಿಷ ಡಾಕ್ಟರ್ ವಿಷ್ಣುವರ್ಧನ್ ರವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಒಮ್ಮೆ ಅವರ ಸ್ಕ್ರೀನ್ ಅಪಿಯರೆನ್ಸ್ ಆದ ನಂತರ ಕತೆ ಅವರ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಹಾಡಿಲ್ಲ. ಮುಂದಿನ ಸಿನಿಮಾ ಯಾವುದು ಅಂತ ಹೇಳಿದ್ರೆ, ಎಸ್ ನಾರಾಯಣ್ ಜೊತೆ ಮೊದಲ ಕಾಂಬಿನೇಷನ್ ನಲ್ಲಿ ಬಿಡುಗಡೆಯಾದಂತಹ ಚಿತ್ರ ವೀರಪ್ಪ ನಾಯ್ಕ. ಇದು 1999ರಲ್ಲಿ ಬಿಡುಗಡೆಯಾಗಿದ್ದು, ಆ ವರ್ಷದ ಮೊದಲ ಬ್ಲಾಕ್ ಬಾಸ್ಟರ್ ಮೂವಿ ಆಗಿರುತ್ತದೆ. ಈ ಸಿನಿಮಾದ ನಿರ್ದೇಶನ ಮತ್ತು ನಿರ್ಮಾಣ ಎರಡೂ ಕೂಡ ಎಸ್ ನಾರಾಯಣ್. ಡಾಕ್ಟರ್ ವಿಷ್ಣುವರ್ಧನ್ ರವರು ದೇಶ ಪ್ರೇಮಿಯ ಪಾತ್ರದಲ್ಲಿ ಅತ್ಯುನ್ನತ ಅಭಿನಯವನ್ನು ನೀಡಿದ್ದು, ಅದಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸಿಕ್ಕಿರ್ತದೆ. ಈ ಸಿನಿಮಾದ ನಾಯಕಿಯಾಗಿ ಶ್ರುತಿ, ಖಳನಾಯಕರಾಗಿ ಶೋಭರಾಜ್, ಸೌರವ್ ರವರು ಅಭಿನಯಿಸಿರುತ್ತಾರೆ. ಕೊನೆಯದಾಗಿ ಟಾಪ್ 10ನಲ್ಲಿ ಇರುವಂತಹ ಸಿನಿಮಾ ಪಿ ವಾಸುರವರು ನಿರ್ದೇಶನ ಮಾಡಿ 2010ರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರ 200ನೇ ಸಿನಿಮಾ ಆಪ್ತರಕ್ಷಕ. ಇದರಲ್ಲಿ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು, ರಾಜನಾಗಿ ಮತ್ತು ಸೈಕಿಯಾಟ್ರಿಸ್ಟ್ ಆಗಿ ಎಲ್ಲರ ಗಮನವನ್ನು ಸೆಳೆದಿದ್ದು, ಸಿನಿಮಾ ಆ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಸಿನಿಮಾವಾಗಿ ಹೊರಹೊಮ್ಮಿದ್ದು, ಈ ಅಭಿನಯಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಲಭಿಸಿರುತ್ತದೆ. ವೀಕ್ಷಕರೇ, ಕೇಳಿದ್ರಲ್ಲ, ಈ ಟಾಪ್ 10 ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದಂತಹ ಸಿನಿಮಾ ಯಾವುದು? ಮತ್ತು ಇದನ್ನು ಹೊರತುಪಡಿಸಿ ಅನೇಕ ವೈವಿಧ್ಯಮಯ ಪಾತ್ರಗಳನ್ನ ವಿಷ್ಣು ಸರ್ ಅವರು ಮಾಡಿದ್ದು, ಅದರಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟ ಮತ್ತು ಯಾವ ಸಿನಿಮಾವನ್ನ ನೀವು ಥಿಯೇಟರ್ ನಲ್ಲಿ ಹೋಗಿ ಜನಜಂಗುಳಿಗಳ ನಡುವೆ ನೋಡಿದ್ದೀರಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.